ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು ಅಸ್ವಸ್ಥರಾಗಿದ್ದಾರೆ. ಬೆಂಗಳೂರಿನ ಎಂಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಉಸಿರಾಟದ ತೊಂದರೆಯಿಂದ ಮಲ್ಲಿಕಾರ್ಜುನ ಖರ್ಗೆ ಬಳಲ್ತಾ ಇದ್ದು ಎಂಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಇದೀಗ ಅಸ್ವಸ್ಥಗೊಂಡಂತಹ ಹಿನ್ನೆಲೆಯಲ್ಲಿ ಉಸಿರಾಟ ತೊಂದರೆಯಿಂದ ಬಳಲ್ತಾ ಇರುವ ಹಿನ್ನೆಲೆಯಲ್ಲಿ ಖರ್ಗೆ ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಬಿಹಾರ ಚುನಾವಣೆ ಸರಣಿ ಪ್ರವಾಸದಿಂದ ಉಸಿರಾಟದಲ್ಲಿ ಸಮಸ್ಯೆ ಕಾಣಿಸಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ಅವರನ್ನ ದಾಖಲಿಸಿ ಚಿಕಿತ್ಸೆಯನ್ನ ಈಗ ವೈದ್ಯರು ನೀಡುತ್ತಾ ಇದ್ದಾರೆ. ನಿನ್ನೆ ರಾತ್ರಿಯೇ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿದೆ. ಉಸಿರಾಟದ ಸಮಸ್ಯೆ ಕಾಣಿಸಿಕೊಂಡಿತು. ಇಮಿಡಿಯೇಟ್ ಆಗಿ ಅವರನ್ನ ಬೆಂಗಳೂರಿನ ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ದಾಖಲಿಸಲಾಯಿತು. ಈಗಾಗಲೇ ಅವರು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ. ಒಂದಷ್ಟು ಅನಾರೋಗ್ಯ ಕಾಣಿಸಿಕೊಂಡಂತಹ ಹಿನ್ನೆಲೆಯಲ್ಲಿ ಕಾರಣ ಬಿಹಾರ ಚುನಾವಣೆ ಇದೆ. ಆ ಒಂದು ಬಿಹಾರ ಚುನಾವಣೆಯ ತಯಾರಿಗಳು, ಅದರ ಜೊತೆಗೆ ಪ್ರಚಾರ, ಹೀಗೆ ಚುನಾವಣೆಗೆ ಸಂಬಂಧಪಟ್ಟಂತಹ ಸಿದ್ಧತೆಗಳ ಜೊತೆಗೆ ಸರಣಿ ಪ್ರವಾಸಗಳು ಮಾಡ್ತಾ ಇರೋದ್ರಿಂದ ಆರೋಗ್ಯದಲ್ಲಿ ಏರುಪೇರು ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕೃಷ್ಣ, ಈಗಾಗಲೇ ನಾವು ಗಮನಿಸ್ತಾ ಇದ್ವಿ, ಪ್ರಮುಖವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ಆರೋಗ್ಯದಲ್ಲಿ ಏರುಪೇರು ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯ ಇದೀಗ ಹೇಗಿದೆ? ಖಂಡಿತವಾಗ್ಲೂ ನಮಿತ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸ್ವಲ್ಪ ವಯಸ್ಸು ಕೂಡ ಆಗಿದೆ. ಅದ್ರ ಜೊತೆಗೆ ಉಸಿರಾಟದ ಸಮಸ್ಯೆ ಕೂಡ ಇರುವಂಥದ್ದು. ಹಾಗಾಗಿನೇ ಈಗ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ನಿನ್ನೆ ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ದಾಖಲಾಗಿರತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಈಗ ಇಸಿಜಿ ಪರೀಕ್ಷೆಯನ್ನು ಕೂಡ ವೈದ್ಯರು ಮಾಡಿರುವಂಥದ್ದು. ಮತ್ತು ವೈದ್ಯರ ಸಲಹೆಗಳ ಆಧಾರದ ಮೇಲೆ ಅವರು 1-2 ದಿನ ಆಸ್ಪತ್ರೆಯಲ್ಲಿ ಇರಬೇಕು ಅನ್ನೊಂದು ಸಲಹೆಗಳನ್ನು ಕೊಟ್ಟಿದ್ದರು. ಆ ಕಾರಣಕ್ಕೋಸ್ಕರವಾಗಿಯೇ ಈಗ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಆಸ್ಪತ್ರೆಗೆ ದಾಖಲಾಗೋದ್ರ ಮುಖಾಂತರವಾಗಿ ಒಂದಷ್ಟು ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇರುವಂಥದ್ದು. ಸದ್ಯದ ಮಾಹಿತಿ ಪ್ರಕಾರವಾಗಿ ಅವರು ಆಗ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿಗಳು ಕೂಡ ಈಗಾಗಲೇ ಸಿಗ್ತಾ ಇರುವಂಥದ್ದು. ಈಗಾಗಲೇ ಎಐಸಿಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಬಿಹಾರ ಚುನಾವಣೆ ಆಗಿರ್ಬೋದು ಮತ್ತು ಇಡೀ ದೇಶಾದ್ಯಂತ ಪ್ರವಾಸವನ್ನು ಕೂಡ ಮಾಡ್ತಾ ಇದ್ರು, ಮತ್ತು ಬಿಡುವು ಕೊಡದೇ ಪ್ರವಾಸವನ್ನು ಕೂಡ ಮಾಡ್ತಾ ಇದ್ರು. ಆ ಕಾರಣಕ್ಕೋಸ್ಕರವಾಗಿಯೇ ಒಂದಷ್ಟು ಸುಸ್ತಾಗಿದ್ದಾರೆ ಮತ್ತು ಉಸಿರಾಟದ ಸಮಸ್ಯೆ ಕೂಡ ಇತ್ತು ಅನ್ನುವಂಥದ್ದು. ಮತ್ತು ಈ ಹಿಂದೆನೂ ಕೂಡ ಅವರಿಗೆ ಆರೋಗ್ಯ ಸಮಸ್ಯೆ ಇತ್ತು ಅನ್ನುವಂಥದ್ದು. ಆದರೆ ರೊಟೀನ್ ಚೆಕಪ್ ಕೂಡ ಅವರು ಖರ್ಗೆ ಅವರು ಕೂಡ ಮಾಡಿಸ್ಕೊಳ್ತಾ ಇದ್ರು. ಆದರೆ ನಿನ್ನೆ ದಿನ ಉಸಿರಾಟದ ಸಮಸ್ಯೆಯಲ್ಲಿ ಒಂದಷ್ಟು ಸಮಸ್ಯೆ ಆದಂಥ ಒಂದು ಕಾರಣಕ್ಕೋಸ್ಕರವಾಗಿಯೇ ಈಗ ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ದಾಖಲಾಗಿರುವಂಥದ್ದು. ಈಗ ವೈದ್ಯರು ಕೂಡ ಅವರಿಗೆ ಅಗತ್ಯವಾದಂಥ ಒಂದು ಪರೀಕ್ಷೆಗಳನ್ನು ಮಾಡೋದ್ರ ಮುಖಾಂತರವಾಗಿ ಯಾವುದೇ ರೀತಿಯಂಥ ಸಮಸ್ಯೆ ಆಗದಿರುವ ನಿಟ್ಟಿನಲ್ಲೂ ಕೂಡ ಒಂದು ಚಿಕಿತ್ಸೆಯನ್ನು ಕೂಡ ಕೊಟ್ಟಿರುವಂಥದ್ದು. ಸದ್ಯಕ್ಕೆ ಅವರು ಗುಣಮುಖರಾಗ್ತಾ ಇದ್ದಾರೆ ಮತ್ತು ಯಾವುದೇ ರೀತಿಯಂಥ ಸಮಸ್ಯೆಗಳ ಇಲ್ಲ ಅನ್ನುವಂಥದ್ದು ಕೂಡ ಈಗ ಏನು ಆಸ್ಪತ್ರೆ ಮೂಲಗಳಿಂದ ಕೇಳಿ ಬರ್ತಾ ಇರುವಂಥದ್ದು. ಬಹುಶಃ ಇವತ್ತು ಸಂಜೆ ಒಳಗಡೆ ಖರ್ಗೆ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವಂಥ ಸಾಧ್ಯತೆ ಇರುವಂಥದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ನಾಡಿನೆಲ್ಲೆಡೆ ದಸರಾ ಆಯುಧ ಪೂಜೆಯ ಸಂಭ್ರಮ ಕಳೆಗಟ್ಟಿದೆ. ಅದರಲ್ಲೂ ಮೈಸೂರು ಅರಮನೆಯಲ್ಲಿ ಆಯುಧ ಪೂಜೆ ನೆರವೇರ್ತಾ ಇದೆ. ಮೈಸೂರು ಅರಮನೆಯಲ್ಲಿ ಚಂಡಿಕಾ ಹೋಮವನ್ನು ಕೂಡ ಈಗಾಗಲೇ ನಡೆಸಲಾಗ್ತಾ ಇದ್ದು, ಸೋಮೇಶ್ವರ ದೇಗುಲದಲ್ಲಿ ಆಯುಧಗಳಿಗೆ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಇಡೀ ರಾಜ್ಯದಾದ್ಯಂತ ದಸರಾ ಆಯುಧ ಪೂಜೆಯ ಸಂಭ್ರಮ ಕಳೆಗಟ್ಟಿದೆ. ಮೈಸೂರು ಅರಮನೆಯಲ್ಲಿ ಆಯುಧ ಪೂಜೆ ಈಗಾಗಲೇ ನೆರವೇರ್ತಾ ಇದೆ. ಆ ಒಂದು ಸಂಪ್ರದಾಯಗಳು, ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ಇನ್ನು ಮೈಸೂರು ಅರಮನೆಯಲ್ಲಿ ಚಂಡಿಕಾ ಹೋಮವನ್ನು ಕೂಡ ನೆರವೇರಿಸಲಾಗಿದ್ದು, ಸೋಮೇಶ್ವರ ದೇಗುಲದಲ್ಲಿ ಆಯುಧಗಳಿಗೆ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಬಳಿಕ ಕಲ್ಯಾಣ ಮಂಟಪಕ್ಕೆ ಕೊಂಡೊಯ್ದು ಜೋಡಣೆಯನ್ನ ಮಾಡಲಾಗುತ್ತೆ. ಕರಿಕಲ್ಲು ತೊಟ್ಟಿಯಲ್ಲಿ ಯದುವೀರ್ ಒಡೆಯರ್ ಅವರು ಪೂಜೆಯನ್ನ ಸಲ್ಲಿಸ್ತಾರೆ. ಪಟ್ಟದ ಆನೆ, ಪಟ್ಟದ ಕುದುರೆ, ಒಂಟೆ, ಹಸುಗಳಿಗೂ ಕೂಡ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಹಾಗೆಯೇ ಅರಮನೆಯಲ್ಲಿರುವ ವಾಹನಗಳಿಗೆ ವಿಶೇಷ ಪೂಜೆಯನ್ನ ಮಾಡಲಾಗುತ್ತೆ. ಇನ್ನು ನಾಳೆ ಅದ್ಧೂರಿಯಾಗಿ ನೆರವೇರಲಿದೆ ಮೈಸೂರು ಜಂಬೂ ಸವಾರಿ. ಈಗ ಕೋಡಿ ಸೋಮೇಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನ ಮುಗಿಸಿ ಅರಮನೆಗೆ ವಾಪಸ್ ಆಗಿದ್ದಾರೆ. ಈಗ ಪಟ್ಟದ ಆನೆ, ಕುದುರೆ, ಹಸು, ರಥದಲ್ಲಿ ರಾಜರ ಕತ್ತಿಗೂ ಕೂಡ ಪೂಜೆಯನ್ನ ಮಾಡಲಾಗಿದೆ. ಬಳಿಕ ವಾದ್ಯ ವೃಂದದೊಂದಿಗೆ ಹೆಜ್ಜೆ ಹಾಕಿದ್ದಾರೆ ರಾಜ ಸೇವಕರು. ಅತ್ಯಂತ ವೈಭವದಿಂದ ಸಂಪ್ರದಾಯಬದ್ಧವಾಗಿ ಅರಮನೆಯಲ್ಲಿ ಆಯುಧ ಪೂಜೆಯನ್ನ ನೆರವೇರಿಸಲಾಗಿರುವಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಕರಿಕಲ್ಲು ತೊಟ್ಟಿಯಲ್ಲಿ ಯದುವೀರ ಒಡೆಯರ್ ಅವರು ಪೂಜೆಯನ್ನ ಸಲ್ಲಿಸಿದ್ದಾರೆ. ಆಯುಧ ಪೂಜೆಯನ್ನ ಮಾಡುವಂತಹ ಹಿಂದೆ ಅನೇಕ ಐತಿಹ್ಯಗಳಿದೆ, ಪೌರಾಣಿಕ ಹಿನ್ನೆಲೆ ಇದೆ. ಜೊತೆಗೆ ಯಾವ ಸಂದರ್ಭದಲ್ಲಿ ಎಲ್ಲ ಆಯುಧಗಳು ಉಪಯೋಗ ಆಗತ್ತೆ, ಪ್ರತಿ ಬಾರಿ ಕೂಡ ಯುದ್ಧದ ಸಂದರ್ಭದಲ್ಲಿ ಹೇಗೆ ತಮಗೆ ಇವುಗಳು ಸಹಾಯ ಮಾಡ್ತಾ ಇದ್ವು ಅನ್ನೋದನ್ನ ನೆನಪಿಸೋದರ ಜೊತೆಗೆ ನಮ್ಮ ಜೀವನದಲ್ಲಿ ಹಾಸು
ಹೊಕ್ಕಾಗಿರುವಂಥದ್ದು ಇವೆಲ್ಲವೂ ಕೂಡ ಅವುಗಳಿಗೂ ಒಂದು ವಿಶೇಷ ಪೂಜೆಯನ್ನ ಸಲ್ಲಿಸುವಂತಹ ಸಂದರ್ಭ. ಆ ಒಂದು ಸಂದರ್ಭ ಕೇವಲ ಅರಮನೆಗೆ ಮಾತ್ರ ಸೀಮಿತ ಆಗಿಲ್ಲ, ಇಡೀ ನಾಡಿನಾದ್ಯಂತ ಜನ ತಮ್ಮ ಮನೆಯಲ್ಲಿರುವಂತಹ ಅದು ವಾಹನಗಳೇ ಆಗಿರ್ಬೋದು, ತಮ್ಮ ಮನೆಯಲ್ಲಿರುವಂತಹ ಆಯುಧಗಳಾಗಿರ್ಬೋದು, ಎಲ್ಲದಕ್ಕೂ ಕೂಡ ಇವತ್ತು ಪೂಜೆಯನ್ನ ಸಲ್ಲಿಸ್ತಾರೆ. ವಿಶೇಷ ಪೂಜೆಯನ್ನ ಸಲ್ಲಿಸಿ ಗೌರವವನ್ನು ಸಲ್ಲಿಸುವಂತಹ ಸಂಪ್ರದಾಯ ಈ ಹಿಂದಿನಿಂದಲೂ ಕೂಡ ನಡೆದುಕೊಂಡು ಬಂದಿದೆ. ಯದುವಂಶ ಪ್ರಾರಂಭವಾದಂಥ ಸ್ಥಳ. ಆ ಯದುವಂಶ ಪ್ರಾರಂಭದಲ್ಲಿ ಇಲ್ಲಿ ಯಾವುದೇ ಒಂದು ಸಂದರ್ಭವಾದರೂ ಇಲ್ಲಿಂದನೇ ರಾಜ್ಯವನ್ನು ಸ್ಥಿರವಾಗಿ ಮಾಡಿಕೊಟ್ಟಂತಹ ಸ್ವಾಮಿ, ಆ ಸ್ವಾಮಿಗೆ ಒಂದು ಕೃತಜ್ಞತೆ ಸಲ್ಲಿಸೋಕ್ಕೋಸ್ಕರವಾಗಿ ಈಗಲೂ ಅಷ್ಟೇ ಅವರು ಯಾವುದೇ ಒಂದು ದೇವಸ್ಥಾನಕ್ಕೆ ಪೂಜೆಗೆ ಹೋದ್ರೂ ಮೊದಲು ಇಲ್ಲಿ ಬಂದು ಪೂಜೆ ಮತ್ತು ಪುನಸ್ಕಾರಗಳನ್ನು ನಡೆಸ್ಕೊಂಡು ಅವರು ಹೊರಗಡೆ ಹೋಗತಕ್ಕಂಥ ಪ್ರತಿನಿಧಿ. ಹಾಗೆ ಇಲ್ಲಿ ಯಾವುದೇ ಒಂದು ಪೂಜಾ ಕೈಂಕರ್ಯಗಳನ್ನು ನಡೆಸ್ಕೊಂಡು ಹೋಗಬೇಕಾದ್ರೆ ಒಂದು ಆಯುಧ ಪೂಜೆ ಆದ್ರೂ ಇಲ್ಲಿನೇ ಪ್ರತಿಯೊಂದು ಬಂದು ಇಲ್ಲಿ ಪೂಜೆ ಮುಗಿಸ್ಕೊಂಡು ಹೋದ ಮೇಲೆ ಅಲ್ಲಿ ಅವರ ಸಿಂಹಾಸನಕ್ಕೆ ಅವರು ಇದು ಮಾಡ್ತಾರೆ. ಹಾಗಾಗಿ ಇದನ್ನು ನಡೆಸ್ಕೊಂಡು ಬಂದಿರತಕ್ಕಂಥದ್ದು ಆಗಿನ ಕಾಲದಿಂದಲೇ ಇದು ರಾಜರ ಮನೆತನದಿಂದ ವಿಶೇಷವಾದಂಥ ದೇವಸ್ಥಾನಗಳಿವೆರಡು. ಮೊದಲು ಯಾರೇ ರಾಜರು ಬಂದು ಅದಕ್ಕಿಂತ ಮೊದಲು 2 ದಿನ ಮೊದಲು ಸ್ವಾಮಿಯ ದರ್ಶನ ಪಡೆದು ತದನಂತರ ಅವರು ಕಂಕಣ ಧಾರಣೆ ಆಗ್ತಾರೆ. ಕಂಕಣ ಧಾರಣೆ ಆದಮೇಲೆ ಅಲ್ಲಿ ಪೂಜಾ ಪೂರ್ವಕ ಕೈಂಕರ್ಯಗಳೆಲ್ಲ ಅಲ್ಲಿ ನಡ್ಕೊಂಡು ಹೋಗುತ್ತೆ. ಸೊ ಈಗಾಗಲೇ ಆಯುಧ ಪೂಜೆಯ ಸಂಭ್ರಮ ಅರಮನೆಯಲ್ಲಿ ಯಾವ ರೀತಿಯಾಗಿ ಮೇಳೈಸಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗೀತಾ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗೀತಾ, ಈಗಾಗಲೇ ಆಯುಧ ಪೂಜೆಯ ಸಂಭ್ರಮ ಇಡೀ ನಾಡಿನಾದ್ಯಂತ ಇದೆ, ಅದರಲ್ಲೂ ಕೂಡ ಅರಮನೆಯಲ್ಲಿ ಯಾವ ರೀತಿಯಾಗಿ ಆಯುಧ ಪೂಜೆಯ ಸಂಭ್ರಮ ಕಳೆಗಟ್ಟಿದೆ, ಅವೆಲ್ಲ ಪೂಜೆ ಪುನಸ್ಕಾರಗಳು ನಡೀತಾ ಇದೆ? ನವಿತಾ ಅವರೇ, ಮೊದಲನೇದಾಗಿ ನಾವೀಗ ಕೋಡಿ ಸೋಮೇಶ್ವರ ಹಾಗೆ ಕೋಡಿ ಕಾಲಭೈರವೇಶ್ವರ ಸನ್ನಿಧಿಯಲ್ಲಿದ್ದೀವಿ. ಯದು ವಂಶದ ಯಾವುದೇ ಒಂದು ಶುಭ ಸಮಾರಂಭಗಳು ನಡಿಬೇಕು ಅಂತ ಹೇಳಿದ್ರು ಕೋಡಿ ಸೋಮೇಶ್ವರನಿಗೆ ಪೂಜೆಯನ್ನ ಸಲ್ಲಿಸಿದ ನಂತರ ಕಾಲಭೈರವೇಶ್ವರನ ಪೂಜೆಯನ್ನ ಮುಗಿಸಿದ ನಂತರವೇ ಅದಕ್ಕೆ ಅಧಿಕೃತ ಚಾಲನೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ಈಗ ಆಯುಧ ಪೂಜೆಗೆ ಆ ಎಲ್ಲಾ ಒಂದು ಚಾಲನೆ ಕೂಡ ಸಿಕ್ಕಿದ್ದಾಗಿದೆ. ರಾಜ ಮನೆತನದವರು, ಅರಮನೆಗೆ ಸಂಬಂಧಿಸಿದವರೆಲ್ಲರೂ ಕೂಡ ಈಗಾಗಲೇ ಬಂದು ಪಟ್ಟದ ಕತ್ತಿಗೆ ಒಂದು ಪೂಜೆಯನ್ನ ಕೂಡ ಮುಗಿಸಿ ಹೋಗಿದ್ದಾರೆ. ಈಗ ಪಟ್ಟದ ಕತ್ತಿಯ ಪೂಜೆಯ ಬಗೆಗೆ ಜೊತೆಗೆ ಕೋಡಿ ಸೋಮೇಶ್ವರ ದೇವಾಲಯದ ವಿಶೇಷ ಏನು ಅನ್ನೋದ್ರ ಬಗೆಗೆ ನನ್ನ ಜೊತೆ ಮಾತನಾಡೋದಕ್ಕೆ ಸ್ವತಃ ಪ್ರಧಾನ ಅರ್ಚಕರು ಶಿವಸುಬ್ರಹ್ಮಣ್ಯರವರು ಇದ್ದಾರೆ. ಬನ್ನಿ ಅವರನ್ನ ಮಾತಾಡ್ತೀನಿ. ಅರ್ಚಕರೇ ನಮಸ್ತೆ, ದಸರಾ ಹಬ್ಬದ ಶುಭಾಶಯಗಳು ನಿಮಗೆ. ಈಗ ಮೊದಲನೇದಾಗಿ ಆಯುಧ ಪೂಜೆ ಇವತ್ತು ಅರಮನೆಯಲ್ಲಿರುವಂತಹ ಖಾಸಗಿ ವಾಹನಗಳಾಗಿರಬಹುದು ಅಥವಾ ಪಟ್ಟದ ಕತ್ತಿಗೆ ಆಗ್ಲೇ ಪೂಜೆಗಳು ಕೂಡ ನಡೆದಿದೆ. ಸೊ ಸಾಕಷ್ಟು ವಿಧಿವಿಧಾನಗಳನ್ನ ಫಾಲೋ ಮಾಡಲೇಬೇಕಾಗುತ್ತೆ ಈ ಒಂದು ಸಂದರ್ಭದಲ್ಲಿ. ಮುಖ್ಯವಾಗಿ ಅಂತ ಹೇಳಿದ್ರೆ ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಒಂದಷ್ಟು ಸಂಪ್ರದಾಯದಂತೆ ಪೂಜೆ ನಡೆಯುತ್ತೆ. ಯಾವ ರೀತಿಯ ಪೂಜಾ ಆಚರಣೆಗಳು ನಡೆಯುತ್ತೆ ಅರ್ಚಕರೇ? ಇದು ಆಗಿನ ಕಾಲದಿಂದನೂ ಯದುರಾಯರು ಕೃಷ್ಣರಾಯರು ಅಂತ ಇಬ್ಬರು ಅರಸರು. ಆ ಅರಸರಿಗೆ ಇಲ್ಲಿ ಈ ದೇವಸ್ಥಾನವನ್ನ ಅದರಿಂದ ಅವರು ಅಭಿವೃದ್ಧಿಯಾಗಿ ಅವರು ಮುಂದುವರೆದಂತಹದ್ದು. ಹಾಗಾಗಿ ಇಲ್ಲಿ ಯಾವುದೇ ಒಂದು ಪೂಜಾ ಕೈಂಕರ್ಯಗಳಿದ್ರು ಅರಮನೆಗೆ ಸಂಬಂಧಪಟ್ಟಂತಹದ್ದು, ರಾಜರಿಗೆ ಸಂಬಂಧಪಟ್ಟಂತಹದ್ದು ಯಾವುದೇ ಒಂದು ಪೂಜಾ ಪುರಸ್ಕಾರಗಳಿದ್ರು ಈ ಸ್ವಾಮಿ ಹತ್ರ ಒಂದು ಅನುಜ್ಞೆ ತಗೊಂಡು ಒಂದು ಅಪ್ಪಣೆ ತಗೊಂಡು ತದನಂತರ ಅವರು ಮುಂದುವರಿಯೋದು ಒಂದು ಪದ್ಧತಿ ಇವತ್ತಿಗೂ ನಡ್ಕೊಂಡು ಬಂದಿದೆ. ಹಾಗಾಗಿ ಇದಕ್ಕೆ ಇವತ್ತಿನ ದಿವಸ ಆಗಿನ ಕಾಲದಲ್ಲಿ ಹೇಗೆ ಎಣ್ಣೆ ಶಾಸ್ತ್ರಗಳು ನಡೆಸ್ಕೊಂಡು ಪೂಜೆ ಪಟ್ಟದ ಕತ್ತೆ, ಪಟ್ಟದ ಕುದುರೆ, ಪಟ್ಟದ ಆನೆಗೆಲ್ಲ ಹಸುಗಳಿಗೆಲ್ಲ ಏನು ಪೂಜೆಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ರು, ಅದೇ ರೀತಿ ಸಹ ಈ ವರ್ಷನೂ ಬೆಳಗ್ಗೆ ಬಂದ ತಕ್ಷಣವೇ ಎಣ್ಣೆ ಶಾಸ್ತ್ರ ಆಯಿತು. ಎಣ್ಣೆ ಶಾಸ್ತ್ರ ಆದಮೇಲೆ ಪಟ್ಟದ ಕತ್ತಿಗೆ ವಿಶೇಷವಾದಂಥ ಪೂಜೆ ಆಯಿತು. ಪೂಜೆ ಆದಮೇಲೆ ಸೋಮೇಶ್ವರನಿಗೆ ಮತ್ತು ಕಾಲಭೈರವನಿಗೆ ಮಹಾಮಂಗಳಾರತಿಯಾಗಿ ಅವರು ಪ್ರಸಾದ ತಗೊಂಡು ತದನಂತರ ಅರಮನೆಗೆ ತೆರಳಿದ್ದಾರೆ. ಇಲ್ಲಿ ಅರಮನೆಯಲ್ಲಿ ಅಲ್ಲಿ ಸಹ ಅಲ್ಲಿ ವಾಹನ ಪಟ್ಟದ ಏನಿದೆ, ಪಟ್ಟದ ಕತ್ತೆ, ಪಟ್ಟದ ಆನೆ, ಪಟ್ಟದ ಕುದುರೆ ಅವೆಲ್ಲ ಏನಿದೆಯೋ ಅದೇ ಥರನೇ ಅಲ್ಲಿ ಮಹಾರಾಜರು ಅಲ್ಲಿ ಪೂಜೆ ನೆರವೇರಿಸ್ತಾರೆ. ಪೂಜೆ ನೆರವೇರಿಸಿದಾದ್ಮೇಲೆ ತಮ್ಮ ಖಾಸಗಿ ಇರ್ತಕ್ಕಂಥ ವಾಹನಗಳಿಗೆ ಅದಕ್ಕೆ ಪೂಜೆಗಳು ನೆರವೇರುತ್ತೆ. ಅದಾದ ಮೇಲೆ ಆನೆ, ಕುದುರೆ, ಒಂಟೆ ಅವಕ್ಕೆಲ್ಲ ಸಹ ಅಲ್ಲಿ ಪೂಜೆಗಳು ನೆರವೇರುತ್ತೆ. ಪೂಜೆ ಎಲ್ಲ ಆದಮೇಲೆ ಅವರು ರಾಜರಿಂದ ಅವರಿಗೆ ಪ್ರಸಾದವನ್ನು ಪಡಿತಕ್ಕಂಥವರು ಅರಮನೆಗೆ ಸಂಬಂಧಪಟ್ಟಂಥವರುಗಳು ಏನಿರ್ತಾರೋ ಅವರ ಪ್ರಸಾದನ ಸ್ವೀಕರಿಸ್ತಾರೆ. ತದನಂತರ ಈ ಒಂದು ಆಯುಧ ಪೂಜಾ ಕಾರ್ಯಕ್ರಮಕ್ಕೆ ಮುಕ್ತಾಯ ಆಗುತ್ತೆ ಇವತ್ತಿನ ದಿವಸ. ಇನ್ನು ನಾಳೆ ದಿವಸ ಏನೇ ಇದ್ರೂ ಬೆಳಗ್ಗೆ ಬನ್ನಿ ವೃಕ್ಷ ಪೂಜೆಗೆ ಭುವನೇಶ್ವರಿ ಗುಡಿಗೆ ಅಲ್ಲಿಗೆ ಬರ್ತಾರೆ ಮಹಾರಾಜರು. ಭುವನೇಶ್ವರಿ ಗುಡಿನಲ್ಲಿ ಅಲ್ಲಿ ಬನ್ನಿ ವೃಕ್ಷ ಪೂಜೆ ಮಾಡಿಕೊಂಡು ಅಲ್ಲಿಂದ ಕಂಕಣ ವಿಸರ್ಜನೆ ಆಗುತ್ತೆ. ಕಂಕಣ ವಿಸರ್ಜನೆ ಆದಮೇಲೆ ಅಲ್ಲಿಂದ ಮುಕ್ತಾಯ ಆಗುತ್ತೆ. ದಸರಾ ಅನ್ನೋದು ಸಮಾರಂಭದ ಮುಕ್ತಾಯ ಆಗುತ್ತೆ. ಧನ್ಯವಾದಗಳು. ಒಟ್ಟಾರೆ ಹೇಳೋದಾದ್ರೆ ಈಗ ಒಂದು ಆಯುಧ ಪೂಜೆಗೆ
ಸಕಲ ತಯಾರಿಗಳು ಕೂಡ ಅರಮನೆಯಲ್ಲಿ ನಡೀತಾ ಇದೆ. ಈಗಷ್ಟೇ ಶೋಭಾ ಕರಂದ್ಲಾಜೆ ಅವರು ಕೂಡ ಇಲ್ಲಿಗೆ ಭೇಟಿ ನೀಡಿದ್ದಾರೆ. ಸೊ ಇದು ಒಂದು ಸೋಮೇಶ್ವರ ದೇವಸ್ಥಾನ ಏನಿದೆ, ಕೋಡಿ ಸೋಮೇಶ್ವರ ದೇವಾಲಯದ ಒಂದು ವಿಶೇಷ ಅಂತ ಹೇಳ್ಬೋದು. ನವಿತಾ, ಓಕೆ, ಥ್ಯಾಂಕ್ ಯು ಗೀತಾ ಈ ಡೀಟೇಲ್ಸ್ಗೆ. ಇನ್ನು ಬೆಂಗಳೂರಿನಲ್ಲಿ ದಸರಾ ಹಬ್ಬಕ್ಕೆ ಖರೀದಿಯ ಭರಾಟೆ ಜೋರಾಗಿದೆ. ಕೆಆರ್ ಮಾರ್ಕೆಟ್ ಅಲ್ಲಂತೂ ಖರೀದಿ ಬಹಳ ಜೋರಾಗಿ ನಡೆಸ್ತಾ ಇದ್ದಾರೆ ನಮ್ಮ ಜನ. ಆಯುಧ ಪೂಜೆಗೆ ಜನರಿಗೆ ಈಗ ಬೆಲೆ ಏರಿಕೆಯ ಬಿಸಿ ಕೂಡ ತಟ್ಟಿದೆ. ಯಾವುದೇ ಹಬ್ಬ ಹರಿದಿನ ಬಂದ್ರೆ ಸಾಮಾನ್ಯವಾಗಿ ನಾವು ಗಮನಿಸೋದೇ ಇದು, ಬೆಲೆ ಏರಿಕೆಯ ಬಿಸಿ ಜನರಿಗೆ ತಟ್ಟುತ್ತೆ. ಆದ್ರೆ ಏನ್ ಮಾಡೋದು, ಹಬ್ಬವನ್ನ ಆಚರಣೆ ಮಾಡಲೇಬೇಕು. ಪೂಜೆ ಪುನಸ್ಕಾರಗಳಿಗೆ ಬೇಕಾದಂತಹ ಎಲ್ಲ ವಸ್ತುಗಳನ್ನ ಸಾಮಗ್ರಿಗಳನ್ನ ಖರೀದಿ ಮಾಡಲೇಬೇಕಾಗತ್ತೆ. ಹೂ ಹಣ್ಣು ಬೆಲೆ ಏರಿಕೆಗೆ ಜನ ಸುಸ್ತಾಗಿ ಹೋಗಿದ್ದಾರೆ. ಗುಲಾಬಿ ಹಾರ 4,000 ರೂಪಾಯಿ ತನಕ ಮಾರಾಟ ಆಗ್ತಾ ಇದೆ. ಇನ್ನು ಇತರೆ ಹೂಗಳ ಹಾರ ಕೂಡ 1,000 ರೂಪಾಯಿಯ ದರ ಏರಿಕೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಏನಪ್ಪ, ಹಬ್ಬ ಹರಿದಿನ ಬಂದ್ರೆ ಈ ರೀತಿಯಾಗಿ ಹೂ ಹಣ್ಣುಗಳ ದರ ಏರಿಕೆಯಾಗುತ್ತೆ, ಆದ್ರೆ ಏನ್ ಮಾಡೋದು, ಖರೀದಿ ಮಾಡಲೇಬೇಕು, ನಮಗೆ ಬೇರೆ ಮಾರ್ಗ ಇಲ್ಲ ಅಂತ ಹೇಳಿ ಜನ ಹೂ ಹಣ್ಣುಗಳ ಖರೀದಿಯಲ್ಲಿ ತೊಡಗಿಸಿಕೊಂಡಿರುವಂತಹ ದೃಶ್ಯಗಳನ್ನು ನೀವು ಗಮನಿಸಬಹುದು. ಸ್ವಲ್ಪ ಜಾಸ್ತಿ ಇದೆ ಸರ್ ರೇಟ್ ಎಲ್ಲ. ಹಬ್ಬ ಸಿಂಪಲ್ ಆಗಿ ಮಾಡ್ತಾ ಇದ್ವಿ ಅಷ್ಟೇ. ಹೂವೆಲ್ಲ ರೇಟ್ ಜಾಸ್ತಿ ಇದೆ. ಒಳಗಡೆ ಹೋದ್ರೆ ಆಚೆ ಬರೋಕ್ಕೆ 1 ಅವರ್ ಆಗುತ್ತೆ. ಫುಲ್ಲು ಟ್ರಾಫಿಕ್ ಇದೆ. ಅದು ಮಾರು 100 ರೂಪಾಯಿ ಇದೆ, ಹಾರ 400 ರೂಪಾಯಿ, 500 ರೂಪಾಯಿ ಇದೆ, 800 ರೂಪಾಯಿ ಇದೆ, 1000 ರೂಪಾಯಿ ಇದೆ, ಹಂಗಿದೆ ಸರ್. ಸಿಕ್ಕಾಪಟ್ಟೆ ಕೂಟ ಸರ್, ಸಿಕ್ಕಾಪಟ್ಟೆ ಸೆಕೆ. ಒಳಗಡೆ ಹೋದ್ರೆ ಆಚೆ ಬರೋಕ್ಕೆ ಕಷ್ಟ ಇದೆ. ಅಲ್ಲಿ ಕಾಲಿಡಕ್ ಆಗ್ತಾ ಇಲ್ಲ, ಅಷ್ಟು ಜನ ಇದೆ. ರೇಟ್ ಅಂದ್ರೆ ರೇಟ್ ಬಗ್ಗೆ ಕೇಳಂಗೇ ಇಲ್ಲ ಬಿಡಿ. ಎಲ್ಲ ಹೂವು ಮಾತಾಡ್ಸಂಗೇ ಇಲ್ಲ. ಇನ್ ಮಿಕ್ಕಿದೆಲ್ಲ ಏನ್ ಮಾಮೂಲಿ ಇದೆ, ಹೂವನ್ನೇ ಜಾಸ್ತಿ ರೇಟ್ ಇರೋದು. ನಾವು ಎಲ್ಲ ತರ ಹೂವು ಮತ್ತೆ ಹಣ್ಣು ಎಲ್ಲ ಬಾಳೆ ಕಂಬ ಅದೆಲ್ಲ ಪರ್ಚೇಸ್. ಕುಂಬಳಕಾನೆ 40 ರೂಪಾಯಿ ಸುಮ್ಮನೆ ಏನ್ ಹೇಳೋದು. ಸೇವಂತಿಗೆ 120, 180 ರೂಪಾಯಿ ಮಾರೋದು. ಏನ್ ಮಾರ್ಕೆಟ್ ಎಲ್ಲ ಒಳಕ್ ಹೋಗಕ್ಕಾಗಲ್ಲ, ಅಷ್ಟು ಹೆವಿ ಜನ, ಫುಲ್ ಕ್ರೌಡ್ ಇದೆ. ಒಳಕ್ ಹೋಗಕ್ಕೆ 1 ಅವರ್ ಅಷ್ಟೇ ಟೈಮು, ಹೊರಗೆ ಬರಕ್ಕೆ 1 ಅವರ್ ಟೈಮು. ಅಲ್ಲಿ ಶಾಪಿಂಗ್ ಮಾಡಕಂದ್ರು ಅಪ್ಪ ಏನ್ ತಗೋಬೇಕು ಏನ್ ಬಿಡೋಕೆ ಅಂತ ಗೊತ್ತಾಗ್ತಿಲ್ಲ. ಹೆವಿ ರೇಟ್, ತುಂಬಾ ರೇಟ್ ಅಂದ್ರೂ ಬಿಡಿ ಮಾತಾಡಂಗಿಲ್ಲ. ಕೊಳ್ತೋಗಿರೋ ಸೇವಂತಿಗೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ ಪ್ರತ್ಯಕ್ಷ ವರದಿಯ ಮೂಲಕ ನಮ್ಮ ರಿಪೋರ್ಟರ್ ಮಂಜುನಾಥ್. ನೋಡೋಣ. ಯಾವುದೇ ಹಬ್ಬ ಬಂತು ಅಂದ್ರೆ ಸಾಕು, ಕೆಆರ್ ಮಾರ್ಕೆಟ್ ಅಂತೂ ಕಂಪ್ಲೀಟ್ ಆಗಿ ಜನಜಂಗುಳಿಯಿಂದ ಕೂಡಿರುತ್ತೆ. ಇವತ್ತು ದಸರಾ, ವಿಜಯದಶಮಿ ಹಿನ್ನೆಲೆಯಲ್ಲಿ ಈಗಾಗಲೇ ಹೂ ಖರೀದಿಗೆ ಮುಗಿಬಿದ್ದಿರುವಂತಹದ್ದು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಕೆಆರ್ ಮಾರುಕಟ್ಟೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಯಾವ ರೀತಿಯಾಗಿ ಇವತ್ತು ಹೂ ಖರೀದಿಗೆ ಮುಂದಾಗಿದ್ದಾರೆ ಅಂತ ಹೇಳ್ಬಿಟ್ಟು, ಅದರಲ್ಲಿ ಹೂವಿನ ರೇಟ್ ಅಂತೂ ಇವತ್ತು ಗಗನಕ್ಕೇರಿದೆ. ರಾತ್ರಿಯಿಂದಲೂ ಕೂಡ ಅಷ್ಟೇ, ಬೆಳಗಿನ ಜಾವ 4 ಗಂಟೆಯಿಂದಲೂ ಇಲ್ಲಿ ಬಂದು ಜನರು ಹೂವನ್ನ ಖರೀದಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹೂವಿನ ರೇಟ್ ಅಂತೂ ಇವತ್ತು ಗಗನಕ್ಕೆ ಹೋಗಿದೆ. ಒಂದೊಂದು ಹೂ ಒಂದೊಂದು ರೇಟನ್ನು ಈಗಾಗಲೇ ಮಾರ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಮಲ್ಲಿಗೆ 1 ಕೆಜಿಗೆ 1,500 ಇಂದ 2,000 ರೂಪಾಯಿವರೆಗೂ ಇವತ್ತು ತಗೊಳ್ತಾ ಇರುವಂತಹದ್ದು. ಜೊತೆಗೆ ಕನಕಾಂಬರ ಅಂತೂ ನಿಜಕ್ಕೂ ಕೂಡ ಅಷ್ಟೇ 2,000 ರೂಪಾಯಿ ಮೇಲೆ 1 ಕೆಜಿಗೆ ಹೋಗಿರುವಂತಹದ್ದು. ಇನ್ನು ಗುಲಾಬಿ ಹೂವು 400 ಇಂದ 500 ರೂಪಾಯಿ, ಸೇವಂತಿ ಹೂವು 200 ಇಂದ 300 ರೂಪಾಯಿ, ಕಾಕಡ ಹೂವು 600 ಇಂದ 800, ಈ ರೀತಿಯಾಗಿ ಇವತ್ತಿನ ಬೆಲೆ ಇರುವಂತಹದ್ದು. ಒಂದ್ ಕಡೆ ಬೆಲೆ ಜಾಸ್ತಿ ಆದ್ರೂ ಕೂಡ ಅಷ್ಟೇ, ಇವತ್ತು ವಿಜಯದಶಮಿ ಜೊತೆಗೆ ಆಯುಧ ಪೂಜೆ ಇರುವಂತಹ ಕಾರಣಕ್ಕೋಸ್ಕರ ತಮ್ಮ ವೆಹಿಕಲ್ಗೆ ನಾವು ಸಿಂಗಾರವನ್ನ ಮಾಡಿಕೊಂಡು ಪೂಜೆ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಇವತ್ತು ಎಷ್ಟೇ ರೇಟ್ ಆದ್ರೂ ಕೂಡ ಅಷ್ಟೇ ನಾವು ಖರೀದಿ ಮಾಡ್ತೀವಿ ಅಂತೇಳಿ ಜನ ಬಂದಿರುವಂತ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ನೀವು. ಕಂಪ್ಲೀಟ್ ಆಗಿ ಕೆಆರ್ ಮಾರುಕಟ್ಟೆ ಯಾವ ರೀತಿಯಾಗಿ ಜನಜಂಗುಳಿಯಿಂದ ಕೂಡಿದೆ ಅನ್ನುವಂಥದ್ದು. ಅದರಲ್ಲೂ ಕೂಡ ಬಾಳೆ ದಿಂಡಾಗಿರ್ಬೋದು, ಇದನ್ನು ಕೂಡ ಖರೀದಿ ಮಾಡೋದಕ್ಕೆ ಈಗಾಗಲೇ ಮುಗಿಬಿದ್ದಿದ್ದಾರೆ. ಯಾವ ರೀತಿಯಾಗಿ ಅಂತಂದ್ರೆ, ಜನ ಇವತ್ತು ಎಷ್ಟೇ ರೇಟ್ ಆದ್ರೂ ಪರವಾಗಿಲ್ಲಪ್ಪ, ಇವತ್ತೊಂದು ದಿನಕ್ಕೆ ನಾವು ಕೊಟ್ಟು ಹೂವನ್ನ ಖರೀದಿ ಮಾಡ್ತೀವಿ, ಬಾಳೆ ದಿಂಡು ಖರೀದಿ ಮಾಡ್ತೀವಿ, ಬೂದ್ ಗುಂಬಳಕಾಯನ್ನ ಖರೀದಿ ಮಾಡ್ತೀವಿ, ಬಾಳೆಹಣ್ಣು ಖರೀದಿ ಮಾಡ್ತೀವಿ ಅಂತ ಮುಗಿಬಿದ್ದಿರುವಂಥದ್ದು. ಇನ್ನು ಈ ಅವೆನ್ಯೂ ರೋಡ್ ಅನ್ನ ಒಮ್ಮೆ ಗಮನಿಸ್ತಾ ಇರ್ಬೋದು ನೀವು, ಯಾವ ರೀತಿಯಾಗಿ ಕ್ರೌಡ್ ತುಂಬಿಕೊಂಡಿದೆ ಅಂತ ಹೇಳ್ಬಿಟ್ಟು. ಜನ ಕೂಡ ಹೋಗೋಕ್ಕಾಗ್ತಿಲ್ಲ, ಒಬ್ಬರ ಮೇಲೊಬ್ಬರು ಬಿದ್ದು ಹೂವನ್ನ ಖರೀದಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಕ್ಯಾಮ್ರಾಮನ್ ಎಡ್ವಿನ್ ಝೂಮ್ ಮಾಡಿ ತೋರಿಸ್ತಾ ಇದ್ದಾರೆ ಯಾವ ರೀತಿಯಾಗಿ ಕ್ರೌಡ್ ಗ್ಯಾದರ್ ಆಗಿದೆ ಒಂದು ಕೆಆರ್ ಮಾರ್ಕೆಟ್ ಅಲ್ಲಿ ಅಂತ ಹೇಳ್ಬಿಟ್ಟು. ಕೆಆರ್ ಮಾರ್ಕೆಟ್ ನ ಕಂಪ್ಲೀಟ್ ಆಗಿ ಅವೆನ್ಯೂ ರೋಡ್ ವರೆಗೂ ಕೂಡ ಅಷ್ಟೇ ಇದೇ ರೀತಿಯಾದಂತಹ ಜನಜಂಗುಳಿಯಿಂದ ಕೂಡಿರುವಂತದ್ದು. ಇನ್ನು ವೆಹಿಕಲ್ ಅನ್ನ ಕಂಪ್ಲೀಟ್ ಆಗಿ ಡೈವರ್ಷನ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ವೆಹಿಕಲ್ಗಳು ಕೆಆರ್ ಮಾರ್ಕೆಟ್ ನ ಒಳಭಾಗದಲ್ಲಿ ಹೋಗದ ರೀತಿಯಲ್ಲಿ ಕಂಪ್ಲೀಟ್ ಆಗಿ ಪೊಲೀಸರು ಎಲ್ಲಾ ರೀತಿಯಂತಹ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಈ ರೀತಿಯಾಗಿ ಕ್ರೌಡ್ ಇರುವಂತಹ ಕಾರಣಕ್ಕೋಸ್ಕರ ಟ್ರಾಫಿಕ್ ಏನಾದರೂ ಸಮಸ್ಯೆ ಆಯಿತು ಅಂತಂದ್ರೆ ವೆಹಿಕಲ್ ಹೊರಗಡೆ ಹೋಗಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ವೆಹಿಕಲ್ ನ ಸ್ಟಾಪ್ ಮಾಡಿದರೆ ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಆದ್ರೂ ಕೂಡ 1-2 ವೆಹಿಕಲ್ಗಳು ಬಂದು ಅವು ಕೂಡ ಅಷ್ಟೇ ಹೋಗೋಕ್ಕೂ ಕೂಡ ಆಗದೆ ಪರದಾಡುವಂತಹ ಸ್ಥಿತಿ ಇವತ್ತು ಕೆಆರ್ ಮಾರ್ಕೆಟ್ ನಲ್ಲಿ ನಿರ್ಮಾಣ ಆಗಿರುವಂತಹದ್ದು.
ಕ್ರೌಡ್ ಇಷ್ಟೆಲ್ಲ ಇದ್ದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಟ್ರಾಫಿಕ್ ಜಾಮ್ ಆಗದ ರೀತಿಯಲ್ಲಿ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಕೂಡ ಈಗಾಗಲೇ ಮಾಡ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಈ ಬಾರಿಯ ದಸರಾಕ್ಕೆ ಹೂವಿನ ರೇಟ್ ಜಾಸ್ತಿ ಆಗಿದೆ. ರೇಟ್ ಜಾಸ್ತಿ ಆದರೂ ಕೂಡ ಅಷ್ಟೇ ಇವತ್ತು ನಾವು ಯಾವುದೇ ಕಾರಣಕ್ಕೂ ಹೂ ಖರೀದಿ ಮಾತ್ರ ನಿಲ್ಲಿಸಲ್ಲ ಅಂತ ಹೇಳ್ಬಿಟ್ಟು ಸಾವಿರಾರು ಸಂಖ್ಯೆಯಲ್ಲಿ ಮಾರ್ಕೆಟ್ಗೆ ಬಂದು ಹೂವನ್ನ ಖರೀದಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ಎಡ್ವಿನ್ ಜೊತೆ ಮಂಜು, ನ್ಯೂಸ್ 18 ಬೆಂಗಳೂರು. ಕಲ್ಯಾಣ ಕರ್ನಾಟಕ ಪ್ರವಾಹದಿಂದ ತತ್ತರಿಸಿ ಹೋಗಿದೆ. ಭೀಮಾ ನದಿಯ ಸಂಕಷ್ಟ ಆ ಭಾಗದ ಜನರಿಗೆ. ಭಾರೀ ನೆರೆಗೆ 6 ಜಿಲ್ಲೆಗಳ ಜನ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ, ತತ್ತರಿಸಿ ಹೋಗಿದ್ದಾರೆ. ಈಗ ಗ್ರಾಮಗಳೇ ಜಲಾವೃತ ಆಗಿದೆ, ಬೆಳೆ ಅಂತೂ ಕಂಪ್ಲೀಟ್ ಆಗಿ ನಾಶ ಆಗಿದೆ. ಈ ಹಿನ್ನೆಲೆಯಲ್ಲಿ ರೈತರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ನಮ್ಮ ಪರಿಸ್ಥಿತಿ ಏನು ಅಂತ ಹೇಳಿ ಅವಲತ್ತುಕೊಳ್ತಾ ಇದ್ದಾರೆ. ಸಿಎಂ ವೈಮಾನಿಕ ಸಮೀಕ್ಷೆಯನ್ನು ನಿನ್ನೆ ಮಾಡಿದ್ದಾರೆ, ಆದರೆ ರೈತರು ಇದಕ್ಕೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಖುದ್ದು ಹೊಲಗಳಿಗೆ ಭೇಟಿ ಕೊಡಿ ಅಂತ ಹೇಳಿ ರೈತರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ 2,000 ಕೋಟಿ ಪರಿಹಾರವನ್ನ ಸಿಎಂ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಾರೆ. ಆದರೆ ರೈತರ ಆಗ್ರಹ ಒಂದೇ, ನೀವು ವೈಮಾನಿಕ ಸಮೀಕ್ಷೆ ಮಾಡಿದ್ರೆ ನಿಮಗೆ ಇತರೆ ಜಿಲ್ಲೆಗಳಲ್ಲಿ ಏನೇನು ಆಗ್ತಾ ಇದೆ ಮೇಲಿನಿಂದ ನೋಡಿದ್ರೆ ಏನು ಕಾಣಿಸುತ್ತೆ, ಏನು ಸಮಸ್ಯೆ ಆಗಿದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ? ಖುದ್ದು ಸ್ಥಳಕ್ಕೆ ಭೇಟಿ ಕೊಡಬೇಕು, ಕೃಷಿ ಸಚಿವರು, ಕಂದಾಯ ಸಚಿವರು ಬರಬೇಕು ಅಂತ ಹೇಳಿ ಆ ಭಾಗದ ರೈತರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಸರಿಯಾದ ರೀತಿಯಲ್ಲಿ ಬೆಳೆ ಹಾನಿ ಆಗಿರುವುದರ ಬಗ್ಗೆ ಸರಿಯಾದ ಪರಿಹಾರ ನಮಗೆ ಸಿಗ್ತಾ ಇಲ್ಲ ಅನ್ನುವಂತಹ ಬೇಸರವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದ್ ಕಡೆ ಭೀಮೆ ತನ್ನ ಆರ್ಭಟವನ್ನ ತೋರಿಸ್ತಾ ಇದ್ರೆ ಆಲ್ಮೋಸ್ಟ್ 6 ಜಿಲ್ಲೆಗಳಲ್ಲಿ ಈ ಭಾಗದ ಜನ ನರಕವನ್ನ ಅನುಭವಿಸ್ತಾ ಇದ್ದಾರೆ. ಪ್ರತಿನಿತ್ಯ ಸಂಕಷ್ಟದಲ್ಲೇ ಜನಜೀವನ ಇದೆ. ಕೆಲವರಂತೂ ಮನೆಯೇ ಬಿಟ್ಟು ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್ಕಾರದ ವಿರುದ್ಧ ಭೀಮಾ ನದಿ ಪ್ರವಾಹ ಸಂತ್ರಸ್ತರ ಕಿಡಿ. ವಿಜಯಪುರ ಜಿಲ್ಲೆಯ ರೈತರು ಸಿಎಂ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರವಾಹ ಸಂತ್ರಸ್ತರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾರಣ, ಈಗಾಗಲೇ ಇಲ್ಲಿ ಸಾಕಷ್ಟು ಸಂಕಷ್ಟವನ್ನ ನಾವು ಅನುಭವಿಸ್ತಾ ಇದ್ದೀವಿ. ಯಾವ ಕಾರಣಕ್ಕಾಗಿ ನೀವು ವೈಮಾನಿಕ ಸಮೀಕ್ಷೆಯನ್ನ ಮಾಡ್ತಾ ಇದ್ದೀರಿ? ಕಾರಣ ಅವರು ಈಗಾಗಲೇ ಕೊಟ್ಟಿರುವಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ರೈತರು ನೀವು ಖುದ್ದು ಸ್ಥಳಕ್ಕೆ ಭೇಟಿ ಕೊಡಬೇಕು, ಅದಕ್ಕೋಸ್ಕರ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ನಮ್ಮ ಆಕ್ರೋಶ ಇಷ್ಟೇ. ವೈಮಾನಿಕ ಸಮೀಕ್ಷೆ ಮಾಡಿದ್ರೆ ನಿಜವಾದ ಸಮಸ್ಯೆ ಏನು ಅನ್ನೋದು ಅರ್ಥ ಆಗೋದಿಲ್ಲ. ಹಾಗಾಗಿ ವೈಮಾನಿಕ ಸಮೀಕ್ಷೆಯಿಂದ ಬೆಳೆ ಹಾನಿ ಹೇಗೆ ತಿಳಿಯುತ್ತೆ? ಸಿಎಂ ಹಾಗೂ ಅಧಿಕಾರಿಗಳು ರೈತರ ಹೊಲಗಳಿಗೆ ಬರಬೇಕು. ನೀವು ಕೊಡುವ ಪರಿಹಾರ ಯಾವುದಕ್ಕೆ ಸಾಕಾಗುತ್ತೆ ಹೇಳಿ ಸ್ವಾಮಿ ಅನ್ನುವ ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ಮೊದಲು ಹೊಲಕ್ಕೆ ಬಂದು ಸಮಸ್ಯೆ ಆಲಿಸಿ, ಬಳಿಕ ಸಮೀಕ್ಷೆ ಮಾಡಿ ಅಂತ ರೈತರು ಆಗ್ರಹ ಪಡಿಸ್ತಾ ಇದ್ದಾರೆ. ಇದರ ಬಗ್ಗೆ ನಮ್ಮ ರಿಪೋರ್ಟರ್ ಗುರುರಾಜ್ ರೈತರನ್ನ ಮಾತನಾಡಿಸಿದ್ದಾರೆ, ನೋಡೋಣ. ಮಹಾರಾಷ್ಟ್ರದಿಂದ ಮಳೆ ಪ್ರಮಾಣ ಹೆಚ್ಚಿರುವ ಕಾರಣ ಭೀಮಾ ನದಿಯಲ್ಲಿ ಪ್ರವಾಹ ಉಂಟಾಗಿರುವ ಕಾರಣ ಅಪಾರ ಪ್ರಮಾಣದಲ್ಲಿ ಹಾನಿ ಸಂಭವಿಸಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಇಂದು ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನವರು ವೈಮಾನಿಕ ಸಮೀಕ್ಷೆ ನಡೆಸಿದ್ದಾರೆ. ಆದರೆ ವಿಜಯಪುರ ಜಿಲ್ಲೆಯ ಭೀಮಾ ನದಿ ಪಾತ್ರದಲ್ಲಿ ವೈಮಾನಿಕ ಸಮೀಕ್ಷೆಗೆ ಜನರು ಮತ್ತೆ ಪ್ರವಾಹ ಸಂತ್ರಸ್ತರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಕಾರಣ ಇಷ್ಟೇ, ವೈಮಾನಿಕ ಸಮೀಕ್ಷೆ ನಡೆಸಬೇಕಾದ್ರೆ ಮುಖ್ಯಮಂತ್ರಿಗಳು ಸುಮಾರು 1 ಕಿಲೋಮೀಟರ್ಗಿಂತ ಮೇಲೆ ಎತ್ತರ ಪ್ರದೇಶದಿಂದ ಅವರು ವೀಕ್ಷಣೆಯನ್ನು ಮಾಡ್ತಾರೆ. ಹಾಗಾಗಿ ಅವರು ಏನು ಕಾಣುತ್ತೆ ಅಂತ ಹೇಳಿ ಖುದ್ದು ಬಂದು ರೈತರನ್ನ ಭೇಟಿಯಾಗಿ ಅಲ್ಲಿ ನೋಡಿದರೆ ಏನು ಸಮಸ್ಯೆ ಆಗಿದೆ, ಅಧಿಕಾರಿಗಳು ಕೊಡೋ ವರದಿ ಸರಿಯಾಗಿದೆ ಅನ್ನೋದು ಗೊತ್ತಾಗುತ್ತೆ. ಆದರೆ ಮೇಲಿನಿಂದ ನೋಡಿದರೆ ಏನು ಗೊತ್ತಾಗುತ್ತೆ ಅನ್ನೋದು ರೈತರ ಪ್ರಶ್ನೆ ಆಗಿರುವಂಥದ್ದು. ಭೀಮಾ ನದಿ ಪಾತ್ರದಲ್ಲಿರುವಂತಹ ಗ್ರಾಮದಲ್ಲಿ ನಾನು ಇದ್ದೀನಿ, ಇಲ್ಲಿ ನೋಡ್ಬೋದು ಹತ್ತಿ ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿರುತ್ತದೆ. ನಿನ್ನೆಷ್ಟೇ ಸಚಿವ ಎಂ ಬಿ ಪಾಟೀಲ್ ಅವರು ಮಾಹಿತಿ ನೀಡುವಾಗ ಹೇಳಿದ್ದಾರೆ, ವಿಜಯಪುರ ಜಿಲ್ಲೆಯಲ್ಲಿ ಹತ್ತಿ ಜೊತೆಗೆ ತೊಗರಿ ಮತ್ತು ಕಬ್ಬು ಬಹುತೇಕ ಹಾನಿಯಾಗಿದೆ ಅಂತ ಹೇಳಿದ್ದಾರೆ. ಈಗ ಇಲ್ಲಿ ನೋಡ್ತಾ ಇರುವಂತಹ ಹತ್ತಿ ಏನಿದೆ ಇದು ಬಹುತೇಕ ಹಾಳಾಗಿರುವಂಥದ್ದು. ಈಗ ರೈತರಿಗೆ ಇದರಿಂದಂತೂ ಯಾವುದೂ ಲಾಭ ಇಲ್ಲ. ಇದನ್ನ ತೆಗೆಯೋಕೆ ಉಲ್ಟಾ ಅವರು ಹಣ ಖರ್ಚು ಮಾಡುವಂಥ ಪರಿಸ್ಥಿತಿ ಈ ಭಾಗದಲ್ಲಿ ಇರುತ್ತದೆ. ಹಾಗಾಗಿ ಅವರು ಮನವಿಯನ್ನು ಮಾಡಿದ್ದಾರೆ. ಈಗ ನೀವು ಹೇಗೋ ವೈಮಾನಿಕ ಸಮೀಕ್ಷೆಯನ್ನು ಮಾಡಿದ್ದೀರಿ ಅಲ್ಲಿ ನಿಂತ್ಕೊಂಡು, ಆದರೆ ಅದರಿಂದ ನಮ್ಗೆ ಏನು ಲಾಭ ಅಂತ ಹೇಳಿ ನೀವು ಕೊಡೋ ಪರಿಹಾರ ಮೊದಲೇ ಸಾಕಾಗ್ತಾ ಇಲ್ಲ. ಇನ್ನು ಸಮೀಕ್ಷೆ ಮಾಡಿದರೆ ಅದಾದರೂ ಸರಿಯಾಗಿದ್ದು ಯಾರಿಗೆ ನಿಜವಾಗಿ ಸಮಸ್ಯೆ ಆಗಿದೆ ಅವ್ರಿಗೆ ಲಾಭ ಆಗುತ್ತಾ ಅನ್ನೋದು ಗೊತ್ತಿಲ್ಲ ಅಂತೇಳಿ ಅವರ ಮಾತು. ಈಗ ಅಲ್ಲಿ ರೈತರು ಮಾತಾಡ್ಸ್ಕೊಂಡು ಕೇಳ್ತೇನೆ, ಅಣ್ಣ ಈಗ ವೈಮಾನಿಕ ಸಮೀಕ್ಷೆ ಮಾಡಿದ್ರು, ಈಗ ಜಸ್ಟ್ ಮುಖ್ಯಮಂತ್ರಿಗಳು ಮೇಲೆ ಹೋದು ನೋಡಿದ್ರೆ ಹೆಂಗೆ ವೈಮಾನಿಕ ಸಮೀಕ್ಷೆ ಏನು ಅನಿಸ್ತದೆ ನಿಮ್ಗೆ? ಅದು ನಮ್ಗೆ ಸರಿ ಅನಿಸ್ಲಿಲ್ರಿ. ಅದಕ್ಕೊಂದು ಏನ್ರಿ ವ್ಯವಸ್ಥಿತವಾಗಿ ಅಧಿಕಾರಿಗಳಿಗೆ ಇಲ್ಲಿ ಬಂದು ಜಾಗಕ್ಕೆ ಬಂದು ಎಷ್ಟು ಹೋಗ್ಯದ ಏನಿತ್ತು, ಈಗ 5 ಫೂಟ್ ಮ್ಯಾಗ ಹತ್ತಿ ಅದ, ಇದಕ್ಕೆ ಈರುಳ್ಳಿ 1 ಫೂಟ್ 2 ಫೂಟ್ ಇರ್ತದ, ಅದು ಕಾಣಿಸ್ತದ್ರಿ. 1 ಕಿಲೋಮೀಟರ್ ಮ್ಯಾಗ ಸಿದ್ದರಾಮಯ್ಯನವ್ರು ಹೋದ್ರೆ ಇಲ್ಲಿ ಕೆಳಗಿಂದ ಏನು ಕಾಣಿಸ್ತದ ಅವ್ರಿಗೆ? ಭಾಳ ಆದ್ರೆ ಹಸಿರು ಕಾಣಿಸ್ತಿರ್ಬೋದು, ಭಾಳ ಆದ್ರ ನೀರು ಕಾಣಿಸ್ತದ, ಭಾಳ ಆದ್ರ ಮತ್ತೊಂದು ಬೆಳೆ ಏನು ಕಾಣಿಸಲ್ಲ. ಇದೇ ಹತ್ತಿ ಅದ ಅಂತೇಳಿ ಮ್ಯಾಗಿಂದ 1 ಕಿಲೋಮೀಟರ್ ಮ್ಯಾಗ ಇದೇ ತೊಗರಿ ಅಂತ ಹೇಳಿ ಅವ್ರಿಗೆ ನಾವು ಇದು ಶಬ್ಬಾಷ್ ಅಂತೇವು. 1 ಕಿಲೋಮೀಟರ್ ಮ್ಯಾಗ ಏನು ಕಾಣಿಸ್ತದ? ಇದೇ ಈರುಳ್ಳಿ ಅಂತ ಹೇಳಿ, ಇದೇ ಮೆಕ್ಕೆಜೋಳದ ಅಂತ ಹೇಳಿ ಮ್ಯಾಗಿಂದು ಏನು ಕಾಣಿಸೋದಿಲ್ಲ ಅವ್ರಿಗೆ. ಇಲ್ಲಿ ಬಂದು ನೀರು ದಂಡಿಗೆ ಬಂದು ತಿರುಗಾಡಿ ಏನದ ಏನು ಸುದ್ದಿ ನೋಡ್ಕೊಂಡು ಹೋದ್ರೆ ಗೊತ್ತಾಗ್ತದ. ಅವರು ಒಂದು ಸ್ವಲ್ಪ ಬರಬೇಕು, ಬಂದು ನೋಡ್ಕೊಂಡು ರೈತರ ಕಷ್ಟ ಏನದ ಅಂತ ಸ್ವಲ್ಪ ವಿಚಾರ ಮಾಡ್ಕೊಂಡು ಹೋಗ್ಬೇಕಂತ ನಮ್ದು ವಿಚಾರ. ಮ್ಯಾಗಿಂದ ಹೋದ್ ಬಳಕ ಏನು ಗೊತ್ತಾಗಲ್ಲಲ್ರಿ. ಇಲ್ಲಿ ಬಂದ್ ಕಿಸಿಂದ್ರ ಕಬ್ಬು ಹೋಗ್ಯಾವ, ಹತ್ತಿ ಹೋಗ್ಯಾವ, ತೊಗರಿ ಹೋಗ್ಯಾವ, ಉಳ್ಳಾಗಡ್ಡಿ ಹೋಗ್ಯಾವ, ಜರ ನೋಡ್ಕೊಂಡ್ ಕೆರೆ ಮಾಡಿದ್ರಂದ್ರ ಚಲೋ ಆತದ್ರಿ.
ಮತ್ತೆ ಇಲ್ಲಿ ಮ್ಯಾಗಿಂದ ಹೋದ ಬಳಕ ಏನೂ ಗೊತ್ತಾಗಲ್ರಿ, ಅವ್ರು ಒಂದ್ ಸ್ವಲ್ಪ ಬರ್ಬೇಕಂತ ಹೇಳಿ ನಾವು ಕೇಳ್ಕೊತೇವ್ರಿ. ಅಲ್ಲ ಇಲ್ಲಿ ಅಧಿಕಾರಿಗಳು ಶಾಸಕರು ಅದು ಯಾರು ಬಂದು ಹೋಗಿಲ್ಲನ್ರಿ ಹೆಂಗಾರ? ಹಂಗ ಯಾರು ಬಂದ್ ಹೋಗ್ಯಾರ? ಬಂದಿಲ್ಲ. ಊರಾಗ ಬಂದ್ ಹೋಗ್ಯಾರ, ಇಲ್ಲಿ ಹೊಲಕ್ ಬಂದಿಲ್ರಿ, ನೀರಾಗ ಬಂದಿಲ್ರಿ, ಹೊಲಕ್ ಬಂದಿಲ್ರಿ. ನೀರ್ ಮುಣಗಾಲಿ ಎಲ್ಲಿ ತನ ಮುಣಗ ನೋಡ್ಲಿಲ್ರಿ. ಅಲ್ಲೇ ಮ್ಯಾಗ ಬರ್ತಾರಿ ಹೋಗ್ತಾರ ಆ ಕಡೆ ರೀ. ಒಳಗೇನ್ ಬರಂಗಿಲ್ರಿ. ಇವತ್ತು ಬೆಳೆಯನ್ನ ಬಹಳ ಪ್ರಮಾಣದಲ್ಲಿ ನಾಶ ಆಗಿದೆ. ತಾವೆಲ್ಲ ನೋಡ್ತಾ ಇದ್ದೀರಿ. ಹತ್ತಿ ಬೆಳೆ ಆಗಿರ್ಬೋದು, ತೊಗರಿ ಆಗಿರ್ಬೋದು, ಈರುಳ್ಳಿ ಬೆಳೆ ಆಗಿರ್ಬೋದು, ಮೆಣಸಿನಕಾಯಿ ಗಿಡ ಆಗಿರ್ಬೋದು. ಇವತ್ತು ಒಂದು ಹತ್ತಿ ಬೆಳೆಯನ್ನ ಈ ರೀತಿ ತರಬೇಕಾದ್ರೆ ಕನಿಷ್ಠ 30,000 ರಿಂದ 40,000 ರೂಪಾಯಿ ಒಂದ್ ಎಕರೆಗೆ ಖರ್ಚಾಗುತ್ತೆ. ಒಂದ್ ಎಕರೆಗೆ ಕನಿಷ್ಠ 50,000 ಆದ್ರೂ ಪರಿಹಾರವನ್ನ ತಾವು ಒದಗಿಸಬೇಕು ಅನ್ನುವಂಥದ್ದು ನಮ್ದು ಆಗ್ರಹ ಇದೆ. ಮಾನ್ಯ ಸಿದ್ದರಾಮಯ್ಯನವರಿಗೆ ಇವತ್ತು ಭೀಮಾ ನದಿಯ ದಡದಲ್ಲಿ ಇರ್ತಕ್ಕಂಥ ಎಲ್ಲ ರೈತರ ಪರವಾಗಿ ನಾವು ಮನವಿಯನ್ನ ಮಾಡ್ತೇನೆ. ದಯವಿಟ್ಟು ತಾವು ಪರಿಹಾರವನ್ನ, ಬೆಂಬಲ ಬೆಲೆ ಪರಿಹಾರವನ್ನ ಕೊಡಬೇಕು ಅನ್ನುವಂಥದ್ದು ತಾವು ಕೈ ಮುಗಿದು ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಇದು ಭೀಮಾ ನದಿ ಪಾತ್ರದ ರೈತರ ಮಾತಾಗಿರುವಂಥದ್ದು. ಸಮೀಕ್ಷೆ ಮಾಡೋದಕ್ಕೆ ಅವರು ವಿರೋಧ ಅಂದ್ರೆ ಏಕೆ ವ್ಯಕ್ತಪಡಿಸ್ತಾರೆ ಅಂದ್ರೆ ಕೇವಲ ವೈಮಾನಿಕ ಸಮೀಕ್ಷೆಯಿಂದ ಯಾವುದೂ ಅರ್ಥ ಆಗಲ್ಲ, ಖುದ್ದು ಇಲ್ಲಿ ಬಂದು ನೋಡಬೇಕು ಅಂತ ಹೇಳಿ. ಈಗ ಕೆಲವರು ಗ್ರಾಮಕ್ಕೆ ಬರ್ತಾ ಇದ್ದಾರೆ, ಆದರೆ ಈ ರೈತರ ಹೊಲಗಳಿಗೆ ಬರ್ತಾ ಇಲ್ಲ, ಅದು ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಯಾವುದೇ ವಿಮಾ ಕಂಪನಿ ಮೇಲೆ ಡಿಪೆಂಡ್ ಆಗದೆ ಸರ್ಕಾರನೇ ಖುದ್ದು ನಮಗೆ ಪರಿಹಾರ ಘೋಷಣೆ ಮಾಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಪರಿಹಾರ ಘೋಷಣೆ ಮಾಡುತ್ತಾ ಅಂತ ಹೇಳಿ ಕಾದು ನೋಡಬೇಕಾಗಿದೆ. ಗುರುರಾಜ್, ನ್ಯೂಸ್ 18 ಕನ್ನಡ, ವಿಜಯಪುರ. ಹಾಸನದ ಆಲೂರಿನಲ್ಲಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗಾಯಗೊಂಡಿದ್ದ ದಂಪತಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಸುದರ್ಶನ್ ಹಾಗೂ ಪತ್ನಿ ಕಾವ್ಯ ದುರ್ಮರಣಕ್ಕೆ ಈಡಾಗಿದ್ದಾರೆ. ಮೊನ್ನೆ ಹಾಸನದ ಆಲೂರಿನಲ್ಲಿ ನಡೆದಂತಹ ಒಂದು ನಿಗೂಢ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಂಪತಿ ತೀವ್ರವಾಗಿ ಗಾಯಗೊಂಡಿದ್ರು. ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಇದೀಗ ಗಾಯಗೊಂಡಿದ್ದ ದಂಪತಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ದಂಪತಿ ಸಾವನ್ನಪ್ಪಿದ್ದು, ಆಲೂರಿನ ಮನೆಯಲ್ಲಿ ನಿಗೂಢ ಸ್ಫೋಟ ಸಂಭವಿಸಿತ್ತು. ಇದರ ಬಗ್ಗೆ ತನಿಖೆ ಕೂಡ ನಡೀತಾ ಇದೆ. ಆಗ ಮನೆಯಲ್ಲಿದ್ದಂತಹ ಸುದರ್ಶನ್ ಹಾಗೇನೆ ಕಾವ್ಯ ಗಾಯಗೊಂಡಿದ್ರು, ಮಕ್ಕಳು ಕೂಡ ಗಾಯಗೊಂಡಿದ್ರು. ಆದರೆ ಇದೀಗ ಚಿಕಿತ್ಸೆ ಫಲಿಸದೆ ದಂಪತಿ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಇವರನ್ನ ದಾಖಲಿಸಲಾಗಿತ್ತು. ಇದರ ಬಗ್ಗೆ ತನಿಖೆ ನಡೀತಾ ಇದೆ. ಏನು, ಯಾವ ರೀತಿಯಾಗಿ ಈ ಒಂದು ಸ್ಫೋಟ ಸಂಭವಿಸಿದೆ, ಇದರಲ್ಲಿ ಯಾವ ಸ್ಫೋಟಕಗಳನ್ನ ಇಲ್ಲಿ ಬಳಕೆ ಮಾಡಲಾಗಿತ್ತು, ಯಾವ ಕಾರಣಕ್ಕಾಗಿ ಈ ಒಂದು ಘಟನೆ ನಡೆದಿದೆ ಅನ್ನೋದರ ಬಗ್ಗೆ ಈಗಾಗಲೇ ತೀವ್ರಗತಿಯಲ್ಲಿ ತನಿಖೆ ನಡೀತಾ ಇದೆ. ಆದ್ರೆ ಈ ಪ್ರಕರಣದಲ್ಲಿ ಗಾಯಗೊಂಡಿದ್ದಂತಹ ದಂಪತಿ ಸುದರ್ಶನ್ ಹಾಗೇನೆ ಕಾವ್ಯ ಇದೀಗ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಅವರನ್ನ ದಾಖಲಿಸಲಾಗಿತ್ತು. ಆಲೂರು ಮನೆಯಲ್ಲಿ ಸ್ಫೋಟ ಪ್ರಕರಣದ ತನಿಖೆ ತೀವ್ರಗತಿಯಲ್ಲಿ ನಡೀತಾ ಇದ್ದು, ಡಿಟೋನೇಟರ್ನಿಂದಲೇ ಸ್ಫೋಟ ಆಗಿದೆ ಅನ್ನುವ ಮಾಹಿತಿ ಲಭ್ಯವಾಗಿದ್ದು, ಎಫ್ಐಆರ್ನಲ್ಲಿ ಇದೀಗ ಡಿಟೋನೇಟರ್ ಅನ್ನುವಂತಹ ಒಂದು ಉಲ್ಲೇಖ ಇಲ್ಲ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ತನಿಖೆ ತೀವ್ರಗತಿಯಾಗಿ ನಡೀತಾ ಇದೆ. ಆದ್ರೆ ಎಫ್ಐಆರ್ ಅಲ್ಲಿರೋದು ಸಿಲಿಂಡರ್ ಸ್ಫೋಟ. ಈಗ ತನಿಖೆ ಮಾಡೋ ಸಂದರ್ಭದಲ್ಲಿ ಗೊತ್ತಾಗಿರೋದು, ಅಧಿಕಾರಿಗಳು ಕೂಡ ಹೇಳಿರೋದು ಡಿಟೋನೇಟರ್ನಿಂದ ಅಂತ ಹೇಳಿ. ಬಟ್ ಎಫ್ಐಆರ್ ಅಲ್ಲಿ ಡಿಟೋನೇಟರ್ ಅನ್ನುವಂತಹ ಉಲ್ಲೇಖವೇ ಇಲ್ಲ. ಕೇವಲ ಸಿಲಿಂಡರ್ ಸ್ಫೋಟ ಅಂತ ಹೇಳಿ ಎಫ್ಐಆರ್ ಅಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣಮೂರ್ತಿ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣಮೂರ್ತಿ, ಈಗ ಸ್ಫೋಟ ಆಗಿ ಇಬ್ಬರು ಅಂದ್ರೆ ಗಾಯಗೊಂಡಿದ್ರು ದಂಪತಿ, ಈಗ ಸಾವನ್ನಪ್ಪಿದ್ದಾರೆ, ಚಿಕಿತ್ಸೆ ಫಲಿಸಿದೆ. ಜೊತೆಗೆ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ ಈ ಪ್ರಕರಣದಲ್ಲಿ? ನವಿತಾ, ಈಗಾಗಲೇ ಮೊನ್ನೆ ಏನು ಘಟನೆ ಸಂಭವಿಸಿತ್ತು, ಅದಾದ ನಂತರದಲ್ಲಿ ಪೊಲೀಸ್ ಇಲಾಖೆ ಅಲ್ಲಿಗೆ ಸೋಕೋ ಟೀಮ್ ಆಗಿರ್ಬೋದು ಮತ್ತು FSL ವಿಶೇಷ ತಂಡ ಆಗಿರ್ಬೋದು ಮತ್ತು ಬಾಂಬ್ ನಿಷ್ಕ್ರಿಯ ದಳ ಎಲ್ಲರೂ ಕೂಡ ಬಂದು ಸ್ಥಳ ಪರಿಶೀಲನೆ ಕೂಡ ಅಲ್ಲಿ ಸಿಗ್ತಕ್ಕಂಥ ಮಾಹಿತಿಯನ್ನ ಕಲೆ ಹಾಕಿ ಯಾವ ಸ್ಫೋಟದಿಂದ ಸ್ಫೋಟ ಯಾವುದಿಂದ ಆಯ್ತು ಎಂಬಂತಹ ವಿಚಾರವನ್ನ ಕಲೆ ಹಾಕಿ ಈಗಾಗಲೇ ತನಿಖೆಯನ್ನು ಕೂಡ ಮುಂದುವರಿಸಿದ್ರೆ. ಆದ್ರೆ ಇಲ್ಲಿ ಘಟನೆ ನಡೆದಿರ್ತಕ್ಕಂಥ ವಿಚಾರವಾಗಿ ನಾವು ನೋಡೋದಾದ್ರೆ, ರಸ್ತೆ ಪಕ್ಕದಲ್ಲಿ ಅಂದ್ರೆ ಆಲೂರಿನಿಂದ ಬಿಕ್ಕೋಡನ್ನ ಸಂಪರ್ಕಿಸೋ ಮುಖ್ಯ ರಸ್ತೆಯ ಪಕ್ಕದಲ್ಲೇ ಒಂದು ಒಂಟಿ ಮನೆ ಆಗಿರುತ್ತೆ. ಆ ಮನೆಯಲ್ಲಿ ಡಿಟೋನೇಟರ್ಸ್ ಗಳನ್ನ ಮಾರ್ತಿದ್ದಾರೆ ಎಂಬಂತಹ ಮಾಹಿತಿ ಪೊಲೀಸರಿಗೆ ಇಲ್ಲ ಎಂಬಂಥದ್ದು ಈಗ ಸ್ಥಳೀಯರ ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಿರ್ತಕ್ಕಂಥದ್ದು. ಅದೇ ಮನೆ ಒಂಟಿ ಮನೆ ಆಗಿದೆ. ಅಕಸ್ಮಾತ್ ಏನಾದ್ರು ಅಕ್ಕಪಕ್ಕ ಮನೆಗಳೇನಾದ್ರು ಇದ್ದಿದ್ದೆ ಆಗಿದ್ರೆ ಭಾರಿ ಅಪಘಾತ ಸಂಭವಿಸ್ತಿತ್ತು. ಆದ್ರೆ ಅದೃಷ್ಟವಶಾತ್ ಒಂದೇ ಮನೆ ಇದ್ದಿದ್ರಿಂದ ಸ್ಫೋಟ ಆಗಿರ್ತಂತ ಸಂದರ್ಭದಲ್ಲಿ ಈಗ ಇಬ್ಬರು ಸಾವನ್ನಪ್ಪಿದ್ದಾರೆ. ದಂಪತಿಗಳಿಗೆ ಹಾಸನದಲ್ಲಿ ಚಿಕಿತ್ಸೆನ ಕೊಡಿಸಿ ಬೆಂಗಳೂರಿಗೆ ಅವ್ರನ್ನ ರವಾನೆ ಮಾಡಲಾಗಿತ್ತು. ಆದ್ರೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆ ಅವರು ಈ ದಂಪತಿಗಳಿಬ್ಬರು ಕೂಡ ಸಾವನ್ನಪ್ಪಿದ್ದಾರೆ. ನವಿತಾ, ಥ್ಯಾಂಕ್ ಯು ಕೃಷ್ಣಮೂರ್ತಿ ಡೀಟೇಲ್ಸ್ಗೆ.